ಎಲ್ಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಾನು ನಮ್ಮ ಮನೇಲಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡೋಂಥದ್ದು ಸಂಜೆ ಸ್ನ್ಯಾಕ್ಸು. ಇವಾಗಂತೂ ಇಬ್ನಿ ಬೀಳ್ತಾ ಇರುತ್ತೆ, ಕಾರ್ತಿಕ್ ಮಾಸ ಮುಗೀತು, ಚಳಿ ಟೈಮ್ ಶುರುವಾಯಿತು. ಹಂಗಾಗಿ ಕಟ್ಲೆಟ್ ಮಾಡೋಣ, ಮಕ್ಳಿಗೂ ಸಂಜೆ ಸ್ನ್ಯಾಕ್ಸಿಗಾಗತ್ತೆ. ಹಂಗಾಗಿ ಕಟ್ಲೆಟ್ಗೆ ಏನೇನು ಪದಾರ್ಥ ಬೇಕು ಹೇಳ್ತೀನಿ. ನಾನು ಮಾಡ್ತಿರೋದು ಅವಲಕ್ಕಿ ಹಾಲು ಅವರೆಕಾಳು ಕಟ್ಲೆಟ್. ಬನ್ನಿ ಪದಾರ್ಥಗಳು ಹೇಳ್ತೀನಿ. 1 ಕಪ್ ಅವಲಕ್ಕಿ ಇಟ್ಕೊಂಡಿದ್ದೀನಿ, 2 ಆಲೂಗಡ್ಡೆ ಇಟ್ಕೊಂಡಿದ್ದೀನಿ, ಅವರೆಕಾಳು 1 ಕಪ್ ಇಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಬೇಕು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಸಿ ಕಡಲೆಬೀಜ ಇಟ್ಕೊಂಡಿದ್ದೀನಿ, ಕುಟ್ಟಿದ ಖಾರ, ಟೇಸ್ಟಿಗೆ ಜೀರಿಗೆ, ಮತ್ತು ಟೇಸ್ಟಿಗೆ ಹುರಿದಿರೋ ಬಿಳಿ ಎಳ್ಳು ಇಟ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಏನೇನು ಮತ್ತು ಕಡಲೆ ಹಿಟ್ಟು ಬೇಕು, ಕಡಲೆ ಹಿಟ್ಟು ಇಟ್ಕೊಂಡಿಲ್ಲ, ಇಷ್ಟೇ ಸಾಕು ಬೈಂಡಿಂಗಿಗೆ. ಬೇಕು ಅನ್ನೋರು ಕಡಲೆ ಹಿಟ್ಟು ಹಾಕೊಳ್ಳಿ, ಇಲ್ಲ ಅನ್ನೋರು ಹಂಗೆ ಮಾಡ್ಕೋಬೋದು, ಇಷ್ಟೇ ಸಾಕು ಬೈಂಡಿಂಗಿಗೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆಲೂಗಡ್ಡೆ ಮತ್ತು ಅವರೆಕಾಳನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು. ಬನ್ನಿ ಬೇಯಿಸ್ಕೊಬಿಟ್ಟು ಬಂದ್ಬಿಡೋಣ. ನೋಡಿ ಅವಲಕ್ಕಿ ಬರಬೇಕು, ಬಂದು ನಿಮಗೆ ತೋರ್ಸಕ್ಕೆ ಆಗಿಲ್ಲ, ಹಂಗಾಗಿ ಅವಲಕ್ಕಿನ ಬಂದ್ಬಿಟ್ಟಿದ್ದೀನಿ. ಇವಾಗ ಅವಲಕ್ಕಿನಲ್ಲಿ ತೊಳೆದಿರತ್ತ ತ್ಯಾವ ಇರುತ್ತಲ್ಲ, ಹಾಗಾಗಿ ಇವಾಗ ಈರುಳ್ಳಿ ಅಲ್ಲೆಲ್ಲ ತ್ಯಾವ ಇರುತ್ತಲ್ಲ, ಹಾಗಾಗಿ ತುಂಬ ನೆನ್ಸೋದೇನು ಬೇಡ. ನೋಡಿ ಈರುಳ್ಳಿ ಹಾಕಂತ ಇದೀನಿ. 1 ಈರುಳ್ಳಿ, ದಪ್ಪದು 1 ಈರುಳ್ಳಿ, ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಎಲ್ಲ ಹಾಕೊಂಡಿದ್ದೀನಿ. ಇವಾಗ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಪೇಸ್ಟು, ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ, ಮತ್ತು ಬಿಳಿ ಎಳ್ಳು, ಜೀರಿಗೆ, ನೋಡಿ ಎಲ್ಲ ಪದಾರ್ಥ ಹಾಕಿದ್ದೀನಿ. ಇವಾಗ ಕಡಲೆ ಬೀಜ ಇತ್ತಲ್ಲ ಅದನ್ನ ಮಿಕ್ಸಿ ಮಾಡ್ಕೊ ಬರ್ತೀನಿ. ನೋಡಿ ಕಡಲೆ ಬೀಜ ಪುಡಿ ಮಾಡ್ಕೊ ಬಂದಿದ್ದೀನಿ, ಕಡಲೆ ಬೀಜ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಜೀರಿಗೆ ಬೇಡ ಅನ್ನೋರು ಜೀರಿಗೆ ಪುಡಿನಾರ ಹಾಕೋಬಹುದು. ನೋಡಿ ಆಲೂಗಡ್ಡೆ ಬಿಸಿ ಇದೆ. ಈಗ ಇದೊಂಚೂರು ತಣ್ಣಗಾಗಬೇಕು, ಅಷ್ಟರೊಳಗೆ ಅದನ್ನೆಲ್ಲ ಕಲಿಸ್ಕೊಬಿಡೋಣ. ಅದನ್ನ ಕಲಿಸ್ಕೊಬಿಟ್ಟು ಇದನ್ನ ಮತ್ತೆ ಕಲಿಸ್ಕೊಬರ್ತೀನಿ ಅದನ್ನ. ನೋಡಿ ಈ ರೀತಿ ಎಲ್ಲ ಕ್ಯೂಚಿ ಕಲಿಸ್ಬೇಕು. ಸಂಜೆ ಸ್ನ್ಯಾಕ್ಸಿಗಂತೂ ಸೂಪರ್ ಆಗಿರುತ್ತೆ. ನೋಡಿ ಇಸ್ಕಿ ಕಲಿಸಿದ್ರೆ ಅದರಲ್ಲಿರತ್ತೆ ಯಾವುದಂಶ ಎಲ್ಲ ಬಿಟ್ಕೊಳ್ಳುತ್ತೆ, ನಮಗ ಬೈಂಡಿಂಗ್ ಚೆನ್ನಾಗಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಕಲಿಸ್ತಾ ಇದ್ರೇನೆ ಘಮ ಘಮ ಅಂತ ಇದೆ. ನೋಡಿ ಬೇಯಿಸಿರೋ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ನಾನು 2 ಆಲೂಗಡ್ಡೆ ಬೇಯಿಸಿದ್ದೀನಿ, ಹಾಗಾಗಿ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೋಣ. ಬೈಂಡಿಂಗಿಗೆ ನಾನು ಕಡಲೆ ಹಿಟ್ಟು ಹಾಕ್ತಾ ಇಲ್ಲ, ನೋಡಿಬಿಟ್ಟು ಬೇಕು ಅಂದರೆ ಹಾಕೋಣಂತೆ. ನೋಡಿ ಅವರೆಕಾಳು ಬೇಯಿಸಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಟ್ಲೆಟು. ನಿಮ್ಮ ಮನೇಲಿ ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಆಲೂಗಡ್ಡೆ ಹಾಕೊಂಡಿದ್ದೀನಿ, ಅವರೆಕಾಳು ಹಾಕ್ತಾ ಇದ್ದೀನಿ. ಈಗ ನೋಡಿ ಬಿಸಿ ಇರುತ್ತೆ ಆಲೂಗಡ್ಡೆ, ನೋಡಿ ಕ್ಯೂಚಿ. ಮೆತ್ತಗೆ ಬೇಯಿಸ್ಕೋಬೇಕು ಆಲೂಗಡ್ಡೆ, ಗಂಟಿರಬಾರ್ದು ಆಲೂಗಡ್ಡೆಯಲ್ಲಿ.
ನೋಡಿ ಕಲಸಿದ್ದೆಲ್ಲ ಆಗಿದೆ. ಇವಾಗ ಶಾಲು ಫ್ರೈ ಮಾಡ್ಕೋಬೇಕಲ್ಲ. ಕಟ್ಲೆಟ್ ಅನ್ನಲ್ಲ, ಕಟ್ಲೆಟು ಉಂಡೆ ಸ್ಕ್ವಯರ್ ಆರ ಮಾಡ್ಕೋಬೋದು, ಇಲ್ಲ ರೌಂಡ್ ಆರ ಮಾಡ್ಕೋಬೋದು. ನಾನು ರೌಂಡ್ ಮಾಡ್ಕೊತ ಇದ್ದೀನಿ, ತೋರಿಸ್ತೀನಿ ನೋಡಿ. ಈ ರೀತಿ ಉಂಡೆ ಮಾಡ್ಕೋಬೇಕು ಫಸ್ಟು. ಉಂಡೆ ಮಾಡ್ಕೊಂಡು ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿ. ಉಂಡೆ ಮಾಡಿದ್ದಾಗಿದೆ, ಒಂದು ತೋರಿಸಿದ್ದೀನಿ ನೋಡಿ. ಈ ರೀತಿ ಪ್ರೆಸ್ ಮಾಡಿದ್ರೆ ಕಟ್ಲೆಟ್ಗೆ ಚೆನ್ನಾಗಿರುತ್ತೆ ನೋಡಿ. ನಾವು ವಡೆ ಮಾಡ್ತೀವಲ್ಲ ಅದೇ ಆಕಾರ ನೋಡಿ. ಎಲ್ಲ ರೆಡಿ ಮಾಡ್ಕೊ ಬಂದಿದ್ದೀನಿ. ಇವಾಗ ಎಣ್ಣೆನ ಕಾದಿದೆ. ಇವಾಗ ಒಂದೊಂದೇ ಕಟ್ಲೆಟ್ ಬಿಡೋಣ. ನಾನು 5 ಕಟ್ಲೆಟ್ ಬಿಟ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಮತ್ತೆ ತಿರುಗಿಸಿ ಮತ್ತೆ ಬಿಟ್ಕೊಳ್ಳೋಣ. ನೋಡಿ ಈ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ.
ಎತ್ತಿ ತೆಗಿತೈತೆ ನೋಡಿ. ಕೊಡು. ನೋಡಿ ಆಗಿದೆ, ತೆಗಿತಾ ಇದೀನಿ. ಈಗ ಪ್ಲೇಟಿಗೆ ತಕ್ಕಂತ ಇದೀನಿ. ನೋಡಿ ಇನ್ನು 3 ಇದೆಯಲ್ಲ, ಅದನ್ನು ಶಾಲು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಆಗಿದೆ ಅವಲಕ್ಕಿ ಆಲೂ ಅವರೆಕಾಳು ಕಟ್ಲೆಟ್ ರೆಡಿ ಆಗಿದೆ. ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಇದೆ. ನೋಡಿ ಒಳಗಡೆ ಎಲ್ಲ ಸಾಫ್ಟಾಗಿ, ಮೇಲೆಲ್ಲ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಇದೆ. ಹೇಗೆ ಬಂತು ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಲೆ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಆಮೇಲೆ ವಿಡಿಯೋನ ಶೇರ್ ಮಾಡಿ. ಟೇಸ್ಟ್ ಮಾಡಿ ಹೇಳ್ತೀನಿ. ಈಗ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗಿದೆ, ಸಾಫ್ಟ್ ಆಗೂ ಇದೆ. ಮೇಲೆಲ್ಲ ಕ್ರಿಸ್ಪಿ, ಒಳಗೆಲ್ಲ ಸಾಫ್ಟ್, ತುಂಬ ಚೆನ್ನಾಗಿದೆ. ನೀವು ತಿಂದು ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ.